ಒಬ್ಬ ಹುಡುಗ ಒಂದು ಹುಡುಗಿಯನ್ನು ತುಂಬ ಪ್ರೀತಿಸುತ್ತಿದ್ದ. ಅವಳಿಗೋಸ್ಕರ ಅವನು ಎಲ್ಲವೂ ಮಾಡ್ತಿದ್ದ. ಆದರೆ ಒಂದು ದಿನ ಆಕೆ ಅವನನ್ನು ಬಿಟ್ಟು ಹೋದಳು. ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳಿ. ಆ ಮಾತು ಅವನ ಮನಸ್ಸಿಗೆ ತುಂಬ ನೋವು ಕೊಟ್ಟಿತ್ತು ಸ್ನೇಹಿತರೆ. ಅವನ ಸ್ನೇಹಿತರು ಕೂಡ ಅವನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಕೆಲ ದಿನ ಅವನು ಸಂಪೂರ್ಣ ಎಲ್ಲರ ಅವಮಾನಕ್ಕೆ ಒಳಗಾದ. ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ. ಆದರೆ ಒಂದು ಕ್ಷಣ ಅವನು ತನ್ನೊಳಗೆ ನಿರ್ಧಾರ ಮಾಡಿಕೊಂಡ. ನನ್ನನ್ನು ಬಿಟ್ಟವರಿಗೆಲ್ಲ, ನನ್ನನ್ನು ನಂಬಿದ ನನಗಾಗಿಯೇ ನಾನು ಬದುಕಬೇಕು, ಯಶಸ್ವಿಯಾಗಬೇಕು ಎಂದು. ಅಂದಿನಿಂದ ಅವನು ತನ್ನ ಜೀವನವನ್ನು ಬದಲಾಯಿಸಲು ಶುರು ಮಾಡಿದ. ಪ್ರತಿದಿನ ಅವನು ಹಗಲು ರಾತ್ರಿ ಎಂದು ಯೋಚನೆ ಕೂಡ ಮಾಡದೆ ಕೆಲಸ ಮಾಡಿ ಹೊಸ ಸ್ಕಿಲ್ ಕಲಿತು ತನ್ನ ಮೇಲೆ ಫೋಕಸ್ ಇಟ್ಟ. ವರ್ಷಗಳು ಕಳೆದ ಮೇಲೆ ಅವನೇ ಒಂದು ದೊಡ್ಡ ಕಂಪನಿಯ ಓನರ್ ಕೂಡ ಆಗಿದ್ದ. ಅವನ ಬಳಿ ಹಣ, ಗೌರವ ಎಲ್ಲವೂ ಇತ್ತು. ಒಂದು ದಿನ ಅದೇ ಹುಡುಗಿ ಅವನನ್ನು ಮತ್ತೆ ಭೇಟಿ ಮಾಡಲು ಬಂದು, ಆದರೆ ಈ ಬಾರಿ ಅವನು ಕೇವಲ ನಕ್ಕು ಹೇಳಿದ. ಯಾಕಂದರೆ ಅವನು ರಿವೆಂಜ್ ತಗೊಳ್ಳಲಿಲ್ಲ, ಸಕ್ಸಸ್ನಿಂದ ಉತ್ತರ ಕೊಟ್ಟ. ಜೀವನದಲ್ಲಿ ಕೆಲವೊಮ್ಮೆ ನೋವು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತದೆ ಸ್ನೇಹಿತರೆ. ಒಬ್ಬ ಹುಡುಗಿಯನ್ನು ಪ್ರೀತಿಸಿದ ಹುಡುಗ ಅವಳು ನಿನ್ನಿಂದ ಏನೂ ಆಗಲ್ಲ ಎಂದು ಬಿಟ್ಟು ಹೋದಳು. ಅದರಿಂದ ಅವನು ಚಿಂತೆಗೊಳಗಾಗಲು ಇಲ್ಲ ಮತ್ತು ದುಃಖಿಸಲು ಇಲ್ಲ. ನಂತರ ಅದನ್ನೇ ಶಕ್ತಿಯಾಗಿ ಮಾಡಿಕೊಂಡು ತನ್ನ ಜೀವನವನ್ನು ಬದಲಾಯಿಸಲು ಶುರು ಮಾಡಿದ. ದಿನ ರಾತ್ರಿ ಪರಿಶ್ರಮದಿಂದ ಯಶಸ್ಸು ಸಾಧಿಸಿದ. ಅವನು ವರ್ಷಗಳ ನಂತರ ದೊಡ್ಡ ವ್ಯಕ್ತಿಯಾಗಿ ಬೆಳೆದ. ಕೊನೆಗೆ ಅವಳೇ ಮರಳಿ ವಾಪಸ್ಸು ಬಂದಾಗ ಅವನು ಮಾತಿನಿಂದಲ್ಲ, ತನ್ನ ಯಶಸ್ಸಿನಿಂದ ಅವಳಿಗೆ ಉತ್ತರ ಕೊಟ್ಟ. ಈ ಕಥೆಯ ಸಾರಾಂಶ: ತಿರಸ್ಕಾರವು ಸರಿಯಾಗಿ ಬಳಸಿದರೆ ಯಶಸ್ಸಿನ ದಾರಿ ತಾನಾಗಿಯೇ ಸಿಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.